ಹಾಯ್, ಇವತ್ತಿನ ದಿನನ ನಾನು ವಾಕಿಂಗಿಂದ ಸ್ಟಾರ್ಟ್ ಮಾಡಿ ಕೆರೆಗೆ ವಾಕ್ ಹೋಗಿ ಬಂದು ಅಷ್ಟೊತ್ತಿಗೆ ನಮ್ಮ ಸಮರ್ಥ ಹೊರಟು ನಿಂತ್ಕೊಂಡಿದ್ದ ಹೋಗೋದಕ್ಕೆ ಅಂತ ಹೇಳ್ಕೊಂಡು ಮ್ಯಾಗಿ ಮಾಡಿಕೊಟ್ಟೆ ಅವನಿಗೆ. ಅವ್ನು ತಿಂದು ಅವನಿಗೆ ಬಾಯ್ ಹೇಳಿ ಬಂದು ನಾನು ಬಾತ್ ಮಾಡೋಣ ಇವತ್ತು ತಿಂಡಿಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಬಾತ್ ಏನಪ್ಪ ಅಂದರೆ ಈಸಿಯಾಗಿ ಮಾಡ್ಬೋದು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಎಲ್ಲ ಹಾಕ್ಬಿಟ್ಟು ಈಸಿಯಾಗಿ ಮಾಡೋಣ ಅಂತ ಮಾಡಿದೆ. ಈ ಥರ ಯಾರಿಗಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ಈ ಟೊಮೊಟೊ ರೈಸ್ ಪೌಡ್ರು ಅಂತ ಸಿಗುತ್ತೆ, 10 ರೂಪಾಯಿನ ಪ್ಯಾಕೆಟು, ಅದನ್ನ ಯೂಸ್ ಮಾಡಿ ಟೊಮೊಟೊ ರೈಸ್ನ ಒಂದು ಸತಿ ಮಾಡಿ ನೋಡಿ. ಆ ಟೇಸ್ಟೇ ಆಸಮಾಗಿರುತ್ತೆ. ತುಂಬ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಅದನ್ನೆಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಈಗ 3 ಜನ ತಿನ್ನೋದಕ್ಕೆ ಅಂತ ಕೂತ್ಕೊಂಡ್ವಿ. ನೋಡಿ, ಇವತ್ತು ನವರಾತ್ರಿ ಫಸ್ಟ್ನೇ ದಿನ ಅಲ್ವಾ, ಹಾಗಾಗಿ ದುರ್ಗಾ ಪರಮೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ಮಗ ಚಾಕ್ಲೇಟ್ ತಿನ್ನೋಕ್ಕೋಸ್ಕರ ಹೋಗಿ ಮುಖ ಎಲ್ಲ ಮಾಡ್ಕೊಂಡಿದ್ದ. ಹಾಗೆ ಸಂಜೆ ಆಯಿತು. ಸಂಜೆ ಅಷ್ಟೊತ್ತಿಗೆ ಪಾಪುಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಬದನೆಕಾಯಿ